ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದಿಸ್ ಇಸ್ ಪಾರ್ಟ್ 2 ಆಫ್ ದಿ ವ್ಲಾಗ್. ಅಂಡ್ ಪಾರ್ಟ್ 2 ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ? ಲಂಡನ್ ಅಲ್ಲ, ಪಾರ್ಟ್ 2. ಲಾಸ್ಟ್ ಟೈಮ್ ಎಲ್ಲಿ ಎಂಡ್ ಮಾಡಿದ್ದೆ ಹೇಳಿ? ಜ್ಞಾಪಕ ಇದೆಯಾ? ನೀಡಲ್ಸ್ ಅಲ್ಲಿ ಎಂಡ್ ಮಾಡಿದ್ದು. ನಾನು ಬಂದಿದ್ದು ಅದೇ ಬಸ್ಸಲ್ಲಿ. ಎಷ್ಟು ಚೆನ್ನಾಗಿ ನೋಡಿ, ಲೇಡೀಸ್ ಜೆಂಟ್ಸ್ ಎಷ್ಟು ನೀಟಾಗಿ ವಾಶ್ರೂಮ್ಸ್ ಇದೆ. ಮತ್ತೆ ಇಲ್ಲಿ ತಿನ್ನಕ್ಕೆ, ಮತ್ತೆ ಅಲ್ಲಿ ಮಕ್ಕಳಿಗೆ 4D ಮೂವಿ ಅಂತ ಇದೆ ಅಲ್ಲಿ. ಸೊ ಎಲ್ಲ ನೀಟಾಗಿ ಸೆಟ್ ಮಾಡಿದ್ದಾರೆ. ಸ್ವರ್ಗ ಗುರು, ಇದು ಸ್ವರ್ಗ. ಹೆಂಗಿದೆ ನೋಡಿ. ಸೋಲೆ ಬಂದಿದ್ಕೋ ಸಾರ್ಥಕ ಆಯ್ತು. ಏನೂ ಆಗಿಲ್ಲ. ಮ್ಯಾಚ್ ಫೋನಲ್ಲಿ ನೋಡ್ಕೊಂಡ್ ಬಂದೆ ಸ್ಕೋರು. ಏನೂ ಆಗಿಲ್ಲ. ಒಂದ್ ದಿವಸ ಏನಕ್ಕೆ ವೇಸ್ಟ್ ಮಾಡೋದು? ವಾವ್, ಈ ಕಾರ್ ನೋಡಿದಿರಲ್ಲ, ಮಿಸ್ಟರ್ ಬೀನ್ ಅಲ್ಲಿ ಇತ್ತಲ್ಲ, ಅದೇ ತರ ಇದೆ ನೋಡಿ. ಅದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಪೋಸಿಟ್ ವ್ಯೂ ಹಿಂಗಿದೆ. ಅಲ್ಲೇನೋ ಹಸುಗಳು ಮೇಯ್ತಾ ಇದೆ ನೋಡಿ. ಆ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ, ಎಂಡ್ ಅಲ್ಲಿ ಜನ ಇದಾರೆ, ನನ್ಗೂ ಗೊತ್ತಿಲ್ಲ ಹಿಂಗ್ ಹೋಗೋದು ನೀಡಲ್ಸ್ ಅಂತ ನನ್ಗೂ ಅರ್ಥ ಆಗ್ತಾ ಇಲ್ಲ. ಸೊ ಆ ಕಡೆ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ವಾಪಸ್ ಒಂದೇ ಸತಿ ಹೋಗೋಣ ಅಂತ ಇದೀನಿ. ಗಾಳಿ ಬೀಸ್ತಾ ಇದೆ, ಗಾಳಿ ಮೋಸ್ಟ್ಲಿ ಮೈಕಲ್ಲೂ ಬರೇ ಅದೇ ವಾಯ್ಸ್ ಹೋಗ್ತಾ ಇದೆ. ಸಾರಿ, ಮೈಕ್ ತೆಗೆದು ಬಿಡ್ತೀನಿ, ಕೈಯಲ್ಲಿ ಹಿಡ್ಕೊಂತೀನಿ. ಗಾಳಿ ಸಿಕ್ಕಾಪಟ್ಟೆ ಗಾಳಿ ಇದೆ ನೋಡಿ. ಇದೆ ಅಲ್ಲಿ ಆ ತುದಿಗೆ ಹೋಗ್ಬೇಕು ನಾನು, ಅಲ್ಲಿಗೆ ಹೋಗ್ಬೇಕು. ಇದೇ ವ್ಯೂ ಪಾಯಿಂಟ್. ಆಮೇಲೆ ಈ ಪ್ಲೇಸ್ ಏನಕ್ಕೆ ಇಷ್ಟು ಫೇಮಸ್ ಅಂತಾರೆ ಗೊತ್ತಾ? ಈ ಪ್ಲೇಸು ಬಿಕಾಸ್ ಇಲ್ಲಿಂದ ನಾನು ಅಲ್ಲಿ ತನಕ ಆ ಸ್ಟ್ರೆಚ್ ಅಲ್ಲಿ ಬೆಟ್ಟ ನೋಡಿದ್ರೆ, ನಾನು ಎಲ್ಲಾನು ಆ ಬೆಟ್ಟ ಇದೆಯಲ್ಲ, ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದೆ. ಅದು ಹತ್ರ ಹೋದ್ರೆ ಕಾಣಿಸುತ್ತೆ. ಆಕ್ಚುಲಿ ಹತ್ರ ಹೋಗ್ತಾ ಇದೀನಿ. ನನ್ಗೆ ನೋಡಿ, ಇಲ್ಲಿಂದ ಕಾಣಿಸ್ಬೋದು ಜನ. ಅಲ್ಲೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ಬೇಕು ನೋಡಿ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಆ ಎಂಡಿಗೆ. ಆಲ್ಮೋಸ್ಟ್ ಒಂದು 20 minutes ವಾಕು. ಮಜ್ಜಾ ಉಡಾಯಿಸೋದೆ, ಬನ್ನಿ ಹೇಳ್ತೀನಿ. ಸ್ವಲ್ಪ ಹಿಂಗ್ ಮುಂದೆ ಬರ್ತಾ ಇದೀನಿ. ಕ್ಲಿಫ್ ಎಡ್ಜಿಗೆ ಬಂದೆ. ಅಂದ್ರೆ ಎಡ್ಜ್ ಇರುತ್ತಲ್ಲ, ವ್ಯೂ ನೋಡಿ. ಹಾ, ನಾನು ಅದನ್ನೇ ಹೇಳ್ತಾ ಇದ್ದಿದ್ದು ನೋಡಿ. ಅಲ್ಲಿ ಆಲ್ಮೋಸ್ಟ್ ಯೆಲ್ಲೋ ಕಲರ್ ಇದೆ ರಾಕ್, ಇಲ್ಲಿ ರೆಡ್ ಕಲರ್ ಇದೆ ರಾಕ್. ಅದಕ್ಕೆ ಫೇಮಸ್. ಇದು ಹಿಂಗೆ ಹೋಗ್ತಾ ಇರುತ್ತೆ ರಾಕ್, ಬೇರೆ ಕಲರ್. ಅಲ್ಲಿ ಮುಂದೆ ನೀವು ನೋಡ್ತಾ ಇರೋದು ವೈಟ್ ಇದೆ. ಅದಕ್ಕೆ ಇದು ಫೇಮಸ್ ಈ ಜಾಗ. ಅದಕ್ಕೆ ಈ ಜಾಗ ತುಂಬಾ ಫೇಮಸ್. ನನ್ಗೆ ಯಾರನ್ನ ಫೋಟೋ ಹಿಡಿಯೋರು ಇದ್ದಿದ್ರೆ ಇವತ್ತು ಒಳ್ಳೊಳ್ಳೆ ಫೋಟೋ ಬಂದಿರೋದು ನೋಡಿ. ಈ ಪಾರ್ಟ್ ಇಂದ ನಾನು ಎಕ್ಸ್ಪ್ಲೇನ್ ಮಾಡಕ್ ಕರೆಕ್ಟ್ ಆಗಿರುತ್ತೆ ನಿಮ್ಗೆ. ನೋಡಿ, ನೀವು ಇಲ್ಲೇನ್ ನೋಡ್ತಾ ಇದ್ದೀರಾ? ರೆಡ್, ಯೆಲ್ಲೋ, ತಿರ್ಗಾ ಗ್ರೀನ್ ಆಗುತ್ತೆ ಅಲ್ಲಿ. ಯೆಲ್ಲೋ ಗ್ರೀನ್. ಈ ಕಡೆ ಪಾರ್ಟ್ ಫುಲ್ಲು ವೈಟ್. ಸೊ ಆತರ ನಮ್ ತಾಯಣೆಗೂನು ವ್ಲಾಗ್ ಅಂತೂ ಮಾಡಕ್ ಆಗ್ತಾ ಇಲ್ಲ. ಅಮ್ಮ, ಹಣ ಬಿಟ್ಬಿಡೋಣ ಅಂದಂಗ ಆಗ್ಬಿಟ್ಟೈತೆ. ಯಾವ್ದೋ ತುದಿ ಕರ್ಕೊಂಬಂದಿ, ಅಮ್ಮ ಬೀಸದ್ ಗಾಳಿ, ಹೋಗಂಗಿಲ್ಲ ಬಿಡಂಗಿಲ್ಲ ನೋಡ್ರಿ. ಅಮ್ಮ, ಗಾಳಿದೊಂದು ರಿಯಲ್ ಎಕ್ಸ್ಪೀರಿಯನ್ಸ್ ಕೊಡೋಣ. ಬೀಸುತ್ತೆ. ಅಮ್ಮ, ಇಲ್ಲಿಗೆ ಆಕ್ಸೆಸಿಬಿಲಿಟಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೈಕಿ ಕಾರ್ಗಿರೋದು. ನೀವ್ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಪಕ್ಕಕ್ಕೆ ನಡೀತೀರ. ಈ ಕಡೆ ಒಂದ್ ಕಲರ್ ಇದೆ, ಈ ಕಡೆ ಒಂದ್ ಕಲರ್ ಇದೆ. ಅದು ನಿಮ್ಗೆ ಮೋಸ್ಟ್ಲಿ ಗೊತ್ತಾಗ್ತಾ ಇಲ್ಲ. ನಾನು ನೇಕೆಡ್ ಇಲ್ಲ, ನನ್ಗೆ ಕರೆಕ್ಟ್ ಆಗಿ ಕಾಣಿಸ್ತಾ ಐತೆ. ಎಷ್ಟು ಚೆನ್ನಾಗಿ ಡಿವೈಡ್ ಆಗಿದೆ ಗೊತ್ತಾ ನೀರದು. ವಾವ್ ಗೈಸ್, ನಾನ್ ಹೆಂಗ್ ಗೊತ್ತಾ ಇದೀನಿ ಹುಡ್ಕಿದ್ದು ಈ ಜಾಗನ? ಮೈಕೈತಾ? ಹೆಂಗ್ ಗೊತ್ತಾ ಹುಡ್ಕಿದ್ದು ಈ ಜಾಗನ? ನಾನು ಸುಮ್ನೆ ಮ್ಯಾಪ್ ಅಲ್ಲಿ ಹಿಂಗೆ ಪಿಂಚ್ ಮಾಡ್ತಾ ಈ ಜಾಗ ನನ್ಗೆ ಗೊತ್ತಾಗಿದೆ. ಇದೊಂದು ಐಲ್ಯಾಂಡ್ ಇದೆ, ಇದಕ್ಕೆ ಹೋಗ್ಬೇಕು ಅಂತ. ನಾನು ಗೂಗಲ್ ಮಾಡಿಲ್ಲ, ಏನಿಲ್ಲ. ನೋಡ್ದೆ ಈ ಜಾಗಕ್ಕೆ ಹೆಂಗ್ ಬರೋದಂತ ತಿಳ್ಕೊಂಡೆ, ಅಷ್ಟೇ, ಮುಗೀತು. ಓಡ್ ಬಂದ್ಬಿಟ್ಟೆ. ನೆಕ್ಸ್ಟ್ ದಿವಸ ನೆನ್ನೆ ನೋಡ್ದೆ, ಇವತ್ತು ಓಡ್ ಬಂದೆ. ಅಪ್ಪ, ಇಲ್ಲಿ ನೋಡಿ, ಈ ರಾಕ್ ನೋಡಿ ಯಾವ ಕಲರ್ ಇದೆ. ಇಲ್ಲಿ ನೋಡಿ, ಈ ರಾಕ್ ವೈಟ್ ಕಲರ್. ಈ ರಾಕ್ ಇಷ್ಟೇ. ಇಲ್ಲಿಂದ ಮುಂದಕ್ಕೆ ಹೋಗಕ್ಕಾಗಲ್ಲ, ಫುಲ್ಲು ಬ್ಯಾರಿಕೇಡ್ಸ್ ಇದೆ. ಈ ಕಡೆನೂ ಇದೆ. ಮತ್ತೆ ಅಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ ಜನರೇಟ್ ಆಗುತ್ತೆ, ಇದು ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಹೈಡ್ರೋ ಎಲೆಕ್ಟ್ರಿಸಿಟಿ. ಅದ್ ನಾನು ಓದ್ಬೇಕು, ಅಲ್ಲಿ ಹೋಗಿ ನೋಡ್ತೀನಿ. ನೋಡಿ, ಅಲ್ಲಿ ಮೇಲಿಂದ ತೋರಿಸಿದ್ನಲ್ಲ ಬ್ಯಾಟ್ರಿ, ನೀಡಲ್ಸ್ ಓಲ್ಡ್ ಬ್ಯಾಟ್ರಿ ಅಂತ ನೋಡಿ. ಇದು ಓಪನ್ ಆಗೋದು ಬರೀ 2 ಮಾರ್ಚಿಂದ 3 ನವೆಂಬರ್ ತನಕ ಅಷ್ಟೇ. ಆದ್ರೆ ನಾನು ಬೇಗ ಬಂದ್ಬಿಟ್ಟಿದ್ದೀನಿ. ನನ್ಗೆ ಇದು ಗೊತ್ತಿರ್ಲಿಲ್ಲ, ಇದ್ರ ಬಗ್ಗೆ ನಂಗೆ ದೇವರಣ ಐಡಿಯಾನೇ ಇರ್ಲಿಲ್ಲ. ಆಮೇಲೆ ಇದು ಬ್ಯಾಟ್ರಿ ರೂಮ್ ನೋಡಿ, 1862 AD ಮಾಡಿರೋದು. ಎಷ್ಟು ಹಳೇದು. ಅಲ್ಲಿನ್ನ ಎದುರುಗಡೆ ನೋಡಿದ್ರೆ ಒಂದು ದೊಡ್ಡ ಮಾರ್ಟರ್ ಇದೆ.
ಏನು ಇನ್ಫಾರ್ಮೇಶನ್ ಹಾಕಿಲ್ಲ ಇದ್ರಲ್ಲಿ, ವೇಸ್ಟ್. ಏನದು ಅಟ್ಲೀಸ್ಟ್ ಓದೋದು ಏನಿಲ್ಲ. ಏನ್ ಹಾಕೋರು ಗೊತ್ತಾ ಇನ್ಫಾರ್ಮೇಶನ್? 5 ಪೌಂಡ್ ಕೊಟ್ರೆ ಟಿಕೆಟ್, ಚಿಕ್ಕವ್ರಿಗೆ ಫ್ರೀ, ದೊಡ್ಡವ್ರಿಗೆ 8 ಪೌಂಡ್ ಅಷ್ಟೇ. ಅದು ಇನ್ಫಾರ್ಮೇಶನ್ ಹಾಕಿರೋದು. ಅದ್ರೊಳಗಡೆ ಏನಕ್ಕೆ ನಾನು ಹೋಗಿ ನೋಡ್ಬೇಕು ಅನ್ನೋ ಕುತೂಹಲನೂ ಅಲ್ಲಿ ಏನು ಇದ್ ಮಾಡಿಲ್ಲ. ಅಲ್ಲಿ ಇವಾಗ ಮೇಲ್ ಹತ್ಕೊಂಡೆ ಹೋಗ್ತಾ ಇದೀನಿ. ಅಲ್ಲೊಂದು ಟವರ್ ಕಾಣಿಸ್ತಾ ಇದಲ್ಲ, ಅಲ್ಲಿ ಏನಿದೆ ಅಂತ ಅಲ್ಲೂ ನೋಡೋಣ. ಸರಿಯಪ್ಪ ದೇವ್ರೆ. ಇಲ್ಲಿ ನೋಡಿ, ರಾಕೆಟ್ ಟೆಸ್ಟಿಂಗ್ ಸೈಟ್ ಅಂಡ್ ವ್ಯೂ ಪಾಯಿಂಟ್ ಅಂತ ಇದೆ ಈ ಕಡೆಗೆ. ಕೇಳಿಸ್ತಾ ಇರಲ್ಲ ನಿಮ್ಗೆ? ಹೋಗ್ತಾ ಇದೀನಿ. ಎರಡು ಕೈ ಹಿಡ್ಕೊಂಡಿದ್ದೀನಿ ಫೋನ್. ಅಯ್ಯೋ ಅಪ್ಪ, ನನ್ ಕೊಂಡೇನೆ ಬರ್ತಾ ಇದೆ. ಅಯ್ಯಪ್ಪ ನಮ್ಮನ್ನೇ ತಳ್ತಾ ಇದೆ ಗಾಳಿ, ನಮ್ಮನ್ನೇ ತಳ್ತಾ ಇದೆ. ನನ್ ಕೈಯಲ್ಲಿ ಮುಂದೆ ಹತ್ತಕ್ಕಾಗ್ತಾ ಇಲ್ಲ, ಮುಂದೆ ಹತ್ತಕ್ಕೆ ಹತ್ತಲ್ಲಿ ಕಾಲೇಜ್ ಸಿಗ್ತಾ ಇಲ್ಲ, ಎಲ್ಲೆಲ್ಲಿ ಹಾರ್ಕೊಂಡು ಹೋಗ್ತಾ ಇದೆ. ಅದೇ ರಾಕೆಟ್ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಬೀಸ್ತೈತೆ. ಇಲ್ಲಿ ಇಂದ ಕೆಳಗಡೆ ಹೋಗ್ತಾ ಇದೀನಿ, ಮಾತಾಡಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಜಾಸ್ತಿ ಹೊತ್ತಿದ್ರೆ ತಲೆನೋವು ಬಂದ್ಬಿಡುತ್ತೆ, ಅಷ್ಟು ಗಾಳಿ ಬೀಸ್ತೈತೆ. ದೇವರಣೆಗೂ ಆಗ್ತಾ ಇಲ್ಲ. ಕೆಳಗಡೆ ಹೋಗ್ಬಿಟ್ಟು ನೋಡೋಣ, ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಕೆಳಗಡೆ ಹೋಗಾದ್ಮೇಲೆ. ಸೊ ಅಲ್ಲಿ ಹೋಗ್ಬಿಟ್ಟಾನೆ ನೋಡೋಣ ಏನೇನ ಇದೆಯಾ ಅಂತ. ಅದ್ರ ಬೇರೆ ಇಲ್ಲೊಂದು ಹಾಲಿಡೇ ಕಾಟೇಜ್ ಬೇರೆ ಇದೆ. ದೇವರಣೆಗೂ ಇಲ್ಲಿದ್ದವನು ಹಣ ಇದೀನಿ, ನನ್ನ ಕೈಲಿ ಫೋನ್ ಹಿಡ್ಕೊಂಡು ಇವತ್ತು ಯಾವ ಕಡೆ ಎದ್ದಿದ್ದೀನೋ ಗೊತ್ತಿಲ್ಲಪ್ಪ ದೇವ್ರೆ. ಬಾಯ್ 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 ಬಾಯ್. ಬಂದ್ಬಿಟ್ಟೆ ಕೆಳಗಡೆ, ಕೆಳಗಡೆ ಬಂದೆ. ಇವಾಗ ಇನ್ನೊಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ಏನಂದ್ರೆ ತೋರಿಸ್ತೀನಿ ಮುಂದಕ್ಕೆ. ಕಾಯ್ತಾ ಇರಿ, ಹಂಗೆ ವಿಡಿಯೋ ಸ್ಕಿಪ್ ಮಾಡಬೇಡಿ, ಮುಂದೆ ನೋಡ್ತಾ. ಹೆವಿ ಆಸೆ ಪಡ್ಕೊಂಡ್ ಬಂದೆ ಇದಕ್ಕೋಸ್ಕರ. ಯಾರು ತೋರಿಸ್ತಿರ್ತಾರೆ, ಕಾಣಿಸ್ತಾ ಇದೆ ಚೇರ್ ಲಿಫ್ಟ್ ಟ್ರಾವೆಲ್ ಅಂತ. ಅದಕ್ಕೆ ತುಂಬಾ ಆಸೆ ಪಡ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ವಿಸಿಟರ್ ಸೆಂಟರ್, ಇದು ವಿಸಿಟರ್ ಸೆಂಟರೇ ಕ್ಲೋಸು. ನನ್ನ ದುರದೃಷ್ಟಕ್ಕೆ ಚೇರ್ ಲಿಫ್ಟು ಕೆಟ್ಟೋಗಿದೆಯಂತೆ. ವಾವ್, ನನ್ನ ಲಕ್ ನೋಡಿದ್ರೆ ಹೆಂಗಿದೆ. ಆದ್ರೂ ತಲೆ ಕೆಡಿಸ್ಕೊಂಬೇಡಿ. ನೋಡಿ, ಇದೇ ಚೇರ್ ಲಿಫ್ಟ್. ಇದು ಹಿಂಗೆ ಹೋಗ್ತಾ ಇದೆಯಲ್ಲ ಆ ಲೈನು, ಇದನ್ನೇ ಪುಷ್ ಚೇರ್ಸ್ ಅಂತ ಇದೆ ನೋಡಿ, ಅದೇನೇನೆ. ಬಟ್ ಆದ್ರೂ ಪರವಾಗಿಲ್ಲ, ನಡ್ಕೊಂಡು ಕಾಲಿದೆ ನಮಗೆ, ದೇವರು ಕಾಲು ಕೊಟ್ಟಿದ್ದಾರಲ್ಲ, ನಡ್ಕೊಂಡು ಕೆಳಗಡೆ ಹೋಗೋಣ ಇವಾಗ. ಸೊ ಸಿಕ್ತು ಜಾಗ. ಹುಡುಕಿದ್ದಾದ್ಮೇಲೆ ಯಾವ ಸಂಧಿ ಇದೆ ಅಂದರೆ ನಮ್ಗೆ ಗೊತ್ತೇ ಆಗಲ್ಲ ಹೆಂಗೆ ಬರೋದು ಅಂತ ಹೊರಡೆ. ಸೊ ಟು ದ ಬೀಚ್ ಅಂತ ಇದೆ ಜಾಗ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಟ್ರ್ಯಾಕ್ ನೋಡಿ, ಇದ್ರದ್ದು ಪುಷ್ ಚೇರ್ಸ್ದು ಅದೇ ಟ್ರ್ಯಾಕಲ್ಲಿ ನಾನು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೇ ಟು ದ ಬೀಚ್ ಅಂತ ಹೋದೆ. ಬೇಡ ಹಂಗೆ ಹೋಗ್ಬಾರ್ದು ಅಂತ ಅಂದರು. ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಹುಡ್ಕೊಂಡು ಹೋಗುವ ಸಂಗತಿ ಇದೆ. ಬನ್ನಿ, ಮುಂದೆ ನೋಡಿ ಹೆಂಗಿದೆ ರೋಡು. ಈ ರೋಡ್ ನೋಡಿ, ಇದರಲ್ಲಿ ಡ್ರೈವ್ ಮಾಡೋಕ್ಕೆ ಹೆಂಗಿರುತ್ತೆ, ಸಕ್ಕದಾಗಿರುತ್ತೆ. ಅಲ್ಲೊಂದು ಪಾತ್ವೆ ಕಾಣಿಸ್ತಾ ಇದೆ ನನಗೆ. ಇದೇ ನೋಡಿ ಹೋಗುವ ದಾರಿ ನೋಡೋಕೆ ಭಯಂಕರವಾಗಿದೆ. ಆದರೂ ಓಕೆ. ಅಲ್ಲಿಂದ ನೋಡ್ತಾ ಇದ್ರಲ್ಲ, ಆ ಕಡೆಯಿಂದ ಈ ಲ್ಯಾಂಡ್ ಬ್ಯಾರನ್ ಲ್ಯಾಂಡು ನೋಡಿ, ಅಲ್ಲಿ ಹಿಂಗೆ ಮೀತಾ ಇದೆ. ಆ್ಯನಬೆಲ್ ಮೂವಿಲಿ ಆ ಮನೆ ಇರಲ್ವಾ ಫಾರೆಸ್ಟಲ್ಲಿ, ಅದೇ ಥರ ಇದೆ. ಆ ಥರ ಇರೋದಕ್ಕೂ ನಾನು ಆಡೋದಕ್ಕೂ ಕರೆಕ್ಟಾಗಿದೆ. ಅಮ್ಮ, ಇಲ್ಲಿಂದ ವಾಪಸ್ ಬರ್ಬೇಕಾದ್ರೆ ನನ್ನ ಪ್ರಾಣ ತಿನ್ನುತ್ತೆ, ಎಷ್ಟು ಸ್ಟೀಪ್ ಇದೆ. ಆಲ್ಮೋಸ್ಟ್ ಬಂದ್ರೆ ಕೆಳಗಡೆ. ಮೈಕ್ ಹಾಕೊಂಡಿಲ್ಲ ನಾನು, ಮೈಕ್ ತೆಗೆದುಬಿಟ್ಟಿದ್ದೀನಿ. ಹಾಕೋದು ಬಿಚ್ಚೋದು ಮಾಡ್ತದೆ. ಎಲ್ಲ ಆರ್ಗೀರು ಹೋಗುತ್ತೆ ಮೈಕು ಅಂತ. ನಾನು ಮುಂದೆ ತೋರಿಸ್ತೀನಿ. ನೋಡಿ, ನೀವೆಲ್ಲ ಈ ರಾಕ್ ನೋಡಿದ್ರಿ, ಅಲ್ಲಿಂದ ಇವಾಗ ಇಲ್ಲಿಂದ ಆ ರಾಕ್ ನೋಡಿ ಹೆಂಗಿದೆ, ಚೆನ್ನಾಗಿದೆಯಲ್ಲ. ಸ್ಟೇರ್ಸ್ ಇಳಿತಾ ಇದ್ದೀನಿ, ಯಾರು ಒಬ್ರು ಇಲ್ಲ, ನಾನೊಬ್ನೇ. ನನ್ಗೆ ಭಯ ಆಗ್ತೈತೆ. ಎದುರುಗಡೆ ಫುಲ್ಲು ಸಮುದ್ರ.
ದೇವ್ರೆ, ಅಲ್ಲಿ ನೋಡಿ ನಾನು ಲೈಟ್ ಹೌಸ್ ಹೇಳ್ತಾ ಇದ್ನಲ್ಲ, ಅಲ್ಲಿದೆ ನೋಡಿ ಲೈಟ್ ಹೌಸ್. ನಾನು ಅಲ್ಲಿಂದ ಕಾಣಿಸಿರೋದು ಲೈಟ್ ಹೌಸ್, ಆದ್ರೆ ಗಾಳಿಗೆ ಹೋಗಕ್ಕೆ ಆಗಿಲ್ಲ. ಗಾಳಿಗೆ ಕೊನೆಗೂ ನನ್ ಕೈಲಿ ಹೋಗಕ್ಕಾಗಿಲ್ಲ. ಅಮ್ಮ ಜಾರ್ತು, ನನ್ಗೆ ಭಯ ಆಗ್ತಾ ಇದ್ದು, ಒಬ್ಬನೇ ಇದ್ದೀನಿ. ಸಾಕು, ಇಲ್ಲೇ ಸಾಕು. ಇವತ್ತು ಇಲ್ಲಿಗೆ ಬಂದು ಅನ್ನಿಸ್ತಾ ಇದೆ ನನ್ಗೆ, ಸೋಲೋ ಟ್ರಿಪ್ ಅಕಂಪ್ಲಿಷ್ಡ್. ಹಾ, ಇಲ್ಲಿಗೆ ಬಂದು ಅನಿಸ್ತಾ ಇದೆ ಸೋಲೋ ಟ್ರಿಪ್ ಅಕಂಪ್ಲಿಷ್ಡ್ ಅಂತ. ಎಲ್ಲಿ ನಿಂತಿದೀನಿ ಅಂದ್ರೆ ನೋಡಿ, ಅಬ್ಬಬ್ಬಬ್ಬಬ್ಬಬ್ಬ, ಎಲ್ಲಪ್ಪ ನೀರಿನ ತನಕ ಬರ್ಲಿಲ್ಲ ಅಂದ್ರೆ ಸಾಕು. ಅಷ್ಟೇ. ಇದೇನು ಒಂಥರ ಬೀಚ್ ತರ ಅಲ್ಲ ಇದು, ಒಂಥರ ಇದು ಮಣ್ಣಿಲ್ಲ, ಬರೇ ಕಲ್ಲು 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 ಕಲ್ಲು. ಇಲ್ಲಿ ಬೀಚ್ ತರ ಅಲ್ಲ ಇದು. ಅಷ್ಟೇ, ಇಲ್ಲಿ ನನಗೆ ಭಯ ಆಗ್ತಾ ಇದೆ, ಯಾರು ಇಲ್ಲ. ನೀರ್ ಬೇರೆ ಹೊಡಿತಾ ಇದ್ದ ಇಲ್ಲಿ ತನಕ. ಹೋಗ್ತೀನಿ ನಾನೇ ಮೇಲಕ್ಕೆ ಇವಾಗ, ಅಂದ್ರೆ ಹತ್ಕೊಂಡಿ, ಸ್ಟೆಪ್ಸ್ ಹತ್ಕೊಂಡಿ, ಹಂಗಲ್ಲ. ಅಷ್ಟೇ, ಈ ವ್ಯೂಗೆ ಟಾಟಾ ಬಾಯ್ ಬಾಯ್. ಇನ್ನ ನಾನು ಮೋಸ್ಟ್ಲಿ ಈ ಜಾಗಕ್ಕೆ ಬಂದೇ ಬರ್ತೀನಿ, ತಿರ್ಗಾ ಸಮ್ಮರ್ ಅಲ್ಲಿ ಬರ್ತೀನಿ. ಆದ್ರೆ ಸಮ್ಮರ್ ಅಲ್ಲಿ ಬಂದಾಗ ಇನ್ನ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಇಲ್ಲಿ ನೋಡಿ ಏನ್ ತಗೊಂಡಿದ್ದೀನಿ, 2 ಕಲ್ಬೇರೆ ಇಟ್ಕೊಂಡ್ ಬಂದಿದ್ದೀನಿ ಹೋಗಿ. ಇವಾಗ ಬಸ್ ಬರುತ್ತೆ, ಸೇಮ್ ನಾನು ಇಲ್ದಿದ್ದ ಜಾಗದಲ್ಲೇನೆ, ಆ ಸರ್ಕಲ್ ಇತ್ತಲ್ಲ ನೀಡಲ್ಸ್ ಅಂತ, ಅಲ್ಲಿ ಬಸ್ ಬರುತ್ತೆ. ಹತ್ಕೊಂಡು ಮೋಸ್ಟ್ಲಿ ಇನ್ನೊಂದು ಯಾವ್ದೋ ಬೇ ಇದೆ, ವೈಟ್ ವಾಟರ್ ಬೇನೋ ಏನೋ ಇದೆ, ಆದ್ರೆ ಅದು ಕವರ್ ಮಾಡೋಣ ಅಂತ ಇದೀನಿ. ಯಾಕಂದ್ರೆ ಟೈಮ್ ಬಂದಿರೋದೇ ಬಂದಿದ್ದೀನಿ, ನಡ್ಕೊಂಡ್ ಬಂದೆ. ಸೊ ಸೇಮ್ ಅದೇ ಜಾಗದಲ್ಲಿ ಕೂತಿದ್ದೀನಿ, ಸೇಮ್ ಪ್ಲೇಸ್. ಎಲ್ಲಿ ಬಸ್ ಹತ್ತೋ ಬಸ್ಸಿಗೆ ಕಾಯ್ತಾ ಇದ್ದೀನಿ, ಮತ್ತೆ ನೀರು ಕುಡಿತಾ ಇದ್ದೀನಿ. ನಾವು ಹೋಗ್ತಾರೆ ನೆಕ್ಸ್ಟ್ ಜಾಗ ಮೋಸ್ಟ್ ಪ್ರಾಬ್ಲಿ ಫ್ರೆಶ್ ವಾಟರ್ ಬೇ ಅಂತ. ಟೈಮ್ ಇದ್ರೆ ಹೋಗೋಣ. ಇವಾಗ 2 ಗಂಟೆ, ನನಗೆ ತಿರ್ಗಾ 4 o'clockಗೆ ಫೆರಿ ಬುಕ್ ಮಾಡ್ಕೊಂಡಿದ್ದೀನಿ. 2 hours ಇದೆ. ಸುಮ್ಮನೆ ಯಾಕೆ ಹೆವಿ ಮಾಡ್ಕೊಂಡೋದು, ನಾಳೆ ಬೇರೆ ಬೆಳಗ್ಗೆನೇ ಕಾಲೇಜ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಂದಿರೋದೇ ಬಂದಿದ್ದೀನಿ, ನೋಡೇ ಬಿಡೋಣ. ಫೆರಿ 5 ಗಂಟೆಗೆ ಹೋದ್ರೆ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಕಡೆ ಅದೊಂದು ಯೋಚನೆ ಇದೆ. ಮಕ್ಳಿಗೆ ಸ್ಕೂಲ್ ಬಸ್ ಬರೋಲ್ವ, ಬಸ್ ಬಂತು ಅದೇ ಸಾಯ್ತೀನಿ. ಇವಾಗ ಬಂತು ನೋಡಿ, ನೋಡೋಣ ಇವಾಗ ಅಲ್ಲಿಗೆ ಹೋಗೋದ, ಸಿಟಿಗೆ ಹೋಗೋದ, ಇನ್ನೂ ಯೋಚನೆ ಮಾಡ್ತೀನಿ. ಡ್ರೈವರ್ನ ಕೇಳಿದೆ, ಇಸ್ ಇಟ್ ವರ್ತ್ ಇಟ್ ಟು ಸಿ ಫ್ರೆಶ್ ವಾಟರ್ ಬೇ ಅಂತ. ಇಟ್ಸ್ ಲೈಕ್ ಯಾ, ಅಷ್ಟೇ ಹೇಳಿದ್ದಾನೆ. ಆದರೆ ತುಂಬ ಹೇಳಿದ್ರು, ಇಲ್ಲ ಇದಕ್ಕಿಂತ ಇದೇ ಥರ ಇದೆ, ಬಟ್ ಇಟ್ಸ್ ಅನದರ್ ಕೈಂಡ್ ಆಫ್ ಅ ವ್ಯೂ ಅಂತ ಅಂದರು. ನೋಡಿ, ನಾವೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್ ಈ ಥರ ಒಂದು 3-4 ಜನ ಈ ಥರ ಮನೆ ಕಟ್ಟಿಸ್ಕೊಂಡ್ಬಿಟ್ಟು ಪಕ್ಕನೇ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಪಾರ್ಟ್ 2 ಆಫ್ ದಿ ಬ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ಆ್ಯಂಡ್ ಪಾರ್ಟ್ 3 ಬರುತ್ತೆ. ಪಾರ್ಟ್ 3 ಆಫ್ ದಿ ಬ್ಲಾಗಲ್ಲಿ ಫ್ರೆಶ್ ವಾಟರ್ ಬೇ ತೋರಿಸ್ತೀನಿ. ಇದು ಆಲಮ್ ಬೇ ನಾನು ತೋರಿಸಿದ್ದು, ಅಂದರೆ ದ ನೀಡಲ್ಸ್ ಇದ್ದಿದ್ದು ಆಲಮ್ ಬೇ ಅಂತ. ನಾನು ಫ್ರೆಶ್ ವಾಟರ್ ಬೇ